ಯುಎಇಯಿಂದ ಕಾರವಾರ ಬಂದರಿಗೆ ಆಗಮಿಸಿದೆ ಒಂದು ಹಡಗು. ಅದರಲ್ಲಿ ಬಿಟುಮಿನ್ ಹೊತ್ತು ಕಾರವಾರ ಬಂದರಿಗೆ ಬಂದಿದೆ ಚೆಂಗ್ ಎಕ್ಸ್ ಅನ್ನುವಂತಹ ಹಡಗು. 5,500 ಟನ್ ಬಿಟಮಿನ್ ತರುವಂತಹ ಸಾಮರ್ಥ್ಯ ಹೊಂದಿದೆ. ಅದರಲ್ಲಿ 3,100 ಬಿಟಮಿನ್ ಹೊತ್ತು ತಂದಿದೆ ಚೆಂಗ್ ಎಕ್ಸ್ ಅನ್ನುವಂತಹ ಹಡಗು. ಇರಾನ್ ಮತ್ತು ಇಸ್ರೇಲ್ ವಾರ್ ಬಳಿಕ ರಾಜ್ಯಕ್ಕೆ ಬರ್ತಾ ಇರುವಂತಹ ಮೊದಲ ಹಡಗಿದು. ಹಾರ್ಮುಜ್ ಜಲಸಂಧಿಯಿಂದ ಹಡಗು ಬರೋದಕ್ಕೆ ಇರಾನ್ ನಿರ್ಬಂಧವನ್ನು ಹೇರಿದೆ. ಯುಎಇಯ ಕೋರ್ಸ್ಕಾನ್ ಭಾಗದಿಂದ ಆಗಮಿಸಿದೆ ಈ ಚೆಂಗ್ ಎಕ್ಸ್ ಅನ್ನುವಂತಹ ಹಡಗು. ಮಾರ್ಚ್ 3ನೇ ತಾರೀಕಿಗೆ ಯುಎಇಯಿಂದ ಹೊರಟಿತ್ತು ಹಡಗು. ಇಂದು ಸಂಜೆ ಮತ್ತೆ ವಾಪಸ್ ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಹಡಗು ವಾಪಸ್ ಯುಎಇಗೆ ಹೇಗೆ ಹೋಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಬ್ಬಂದಿಗಳಿಂದ ಚಿಂತನೆ ನಡೀತಾ ಇದೆ. ನೀವೇನು ನೋಡ್ತಾ ಇದ್ರಲ್ಲ, ಇದೇ ಹಡಗು. ಈ ಹಡಗು 5,500 ಟನ್ ಬಿಟಮಿನ್ ತರುವಂತಹ ಸಾಮರ್ಥ್ಯ ಹೊಂದಿರುವಂತಹ ಅತಿ ದೊಡ್ಡದಾಗಿರುವಂತಹ ವಿಸ್ತಾರವಾಗಿರುವಂತಹ ಹಡಗಿದು. ಇದರಲ್ಲಿ 3,100 ಟನ್ ಬಿಟಮಿನನ್ನು ಈಗ ಈ ಚೆಂಗ್ ಎಕ್ಸ್ ಅನ್ನುವಂತಹ ಹಡಗಿನ ಮೂಲಕವಾಗಿ ತರಲಾಗಿದೆ. ಈಗಾಗಲೇ ಕಾರವಾರನ ಬಂದರಕ್ಕೆ ಬಂದಿದೆ. ಕಾರವಾರ ಬಂದರಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ನೀವು. ಈ ಹಡಗು ಮತ್ತೆ ಈಗ ಯುಎಇಗೆ ವಾಪಸ್ ತೆರಳುತ್ತೆ. ಈ ಹಿಂದೆ ಮಾರ್ಚ್ 3ನೇ ತಾರೀಕು ಯುಎಇಯಿಂದ ಈ ಹಡಗು ಹೊರಟಿತ್ತು. ಇವತ್ತು ಸಂಜೆ ಮತ್ತೆ ವಾಪಸ್ ಹಡಗು ಪ್ರಯಾಣವನ್ನು ಬೆಳೆಸುತ್ತೆ. ಈ ಹಡಗು ಪ್ರಯಾಣವನ್ನು ಬೆಳೆಸುವಂತಹ ಸಂದರ್ಭದಲ್ಲಿ ಈಗ ಸದ್ಯ ಗೊಂದಲ ಇರೋದು ಯಾವ ಮಾರ್ಗದ ಮೂಲಕವಾಗಿ ಹಡಗನ್ನು ವಾಪಸ್ ಯುಎಇಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ. ಯಾಕಂದರೆ ಈಗಾಗಲೇ ಹಾರ್ಮುಜ್ ಜಲಸಂಧಿ ಬಂದಾಗಿರುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ. ಸಿಬ್ಬಂದಿಗಳು ಈ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೀಪ್ ಅಲ್ಲಿಂದನೇ ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಿಂದ ಕಾರವಾರದ ವಾಣಿಜ್ಯ ಬಂದರಿನಲ್ಲಿ ಸಾಕಷ್ಟು ವಹಿವಾಟುಗಳು ಬಂದಾಗಿತ್ತು. ಇದೀಗ ಯುಎಇಯಿಂದ ಮೊದಲ ಬಾರಿಗೆ ಯುದ್ಧದ ನಂತರ ಹಡಗು ಕಾರವಾರದ ವಾಣಿಜ್ಯ ಬಂದರಿಗೆ ಬಂದಿದೆ. ಈಗ ನಾವು ಕಾರವಾರದ ವಾಣಿಜ್ಯ ಬಂದರಿಂದ ಏನು ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಕಳೆದ ಸುಮಾರು ಒಂದು 15 ದಿನ ಹಿಂದಿನಿಂದ ಕಾರವಾರದ ವಾಣಿಜ್ಯ ಬಂದರಿಗೆ ಯಾವುದೇ ರೀತಿಯ ಹಡಗುಗಳು ಬಂದಿರಲಿಲ್ಲ. ಸಂಪೂರ್ಣ ಇಲ್ಲಿನ ಬಂದರಿನ ವಹಿವಾಟು ಸಂಪೂರ್ಣ ಬಂದಾಗಿತ್ತು. ಇದು ಏನಂದರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದ ಹಾರ್ಮುಜ್ ಏನು ಜಲಸಂಧಿಯಿಂದ ಏನು ಹಡಗುಗಳು ಬರೋದನ್ನು ನಿರ್ಬಂಧ ಹೇರಿದ್ರು. ಈ ಹಿನ್ನೆಲೆಯಲ್ಲಿ ಬಂದರಲ್ಲಿ ಬರುವಂತಹ ಹಡಗುಗಳ ಸಂಖ್ಯೆ ಸಹ ಸಾಕಷ್ಟು ಕಮ್ಮಿ ಆಗಿತ್ತು. ಅದರಲ್ಲೂ ಕಾರವಾರಕ್ಕೆ ಬರುವಂತಹ ಕಳೆದ ಒಂದು 10ರಿಂದ 15 ದಿನದಿಂದ ಯಾವುದೇ ರೀತಿಯ ಹಡಗು ಬಂದಿರಲಿಲ್ಲ. ಇದೀಗ ಯುಎಇಯಿಂದ ಬಿಟುಮಿನ್ ಅನ್ನು ಹೊತ್ತಂತಹ ಒಂದು ಹಡಗು ಬಂದಿರತಕ್ಕಂಥದ್ದು ಚೆಂಗ್ ಎಕ್ಸ್ ಅಂತ ಹಡಗು. ಇದು ಏನು ಮಾರ್ಚ್ 3ನೇ ತಾರೀಕು ಯುಎಇಯಿಂದ ಹೊರಟಿತ್ತು. ಇವತ್ತು ಏನು ಇದು ಕಾರವಾರ ಬಂದರಿಗೆ ಬಂದಿದೆ. ಸುಮಾರು 5,500 ಟನ್ ಬಿಟುಮಿನ್ ಕೆಪಾಸಿಟಿಯನ್ನು ತರುವಂತಹ ಈ ಹಡಗು ಇದು ಯುಎಇ ಮೂಲದ್ದು. ಇದು ಈಗ ಸುಮಾರು 3,100 ಟನ್ನು ಬಿಟಮಿನ್ ಅನ್ನು ತಂದು ಅದನ್ನು ವರ್ಗಾವಣೆ ಮಾಡಿದೆ. ಆದರೆ ಇಲ್ಲಿ ವಿಶೇಷ ಅಂತ ಅಂದರೆ ಇಲ್ಲಿ ತಂದಿರೋದು ಏನು ಮಾರ್ಚ್ 3ಕ್ಕೆ ಇಲ್ಲಿ ಬಿಟ್ಟಿರುವಂಥದ್ದು ಇವತ್ತು ಬಂದು ಏನು ತಂದಿರುವಂತಹ ಬಿಟಮಿನ್ ಅನ್ನು ಶಿಫ್ಟ್ ಮಾಡಿದೆ. ಆದರೆ ವಾಪಸ್ ಅವ್ರಿಗೆ ಹೋಗ್ಬೇಕಾ ಹೇಗೆ ಏನು ಇರ್ತ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾವ ಮಾರ್ಗದಲ್ಲಿ ಹೋಗ್ಬೇಕನ್ನೋದು ತಿಳಿಸಿಲ್ಲ. ಇದರಿಂದ ಏನು ಇಲ್ಲಿನ ಸಿಬ್ಬಂದಿಗಳು ಗೊಂದಲಕ್ಕೆ ಈಡಾಗಿರತಕ್ಕಂಥದ್ದು. ಸದ್ಯ ಏನು ಕಾರವಾರದಲ್ಲಿ ಮತ್ತೆ ವಾಣಿಜ್ಯ ಬಂದರಿನಲ್ಲಿ ಮತ್ತೆ ಹಡಗಿನ ವಹಿವಾಟುಗಳು ಪ್ರಾರಂಭ ಆಗಿದೆ. ಅದು ಹಾರ್ಮುಜ್ ಕಣಿವೆಯಿಂದ ಏನು ಹಡಗು ಏನು ಬರ್ತಾ ಇರೋ ಯಾವ ಹಾರ್ಮುಜ್ ಕಣಿವೆಯಿಂದ ಹಡಗುಗಳು ಬರದೆ ಅಲ್ಲಿ ನಿರ್ಬಂಧ ಹೇರಿರೋದು ಸಾಕಷ್ಟು ಏನು ಈ ಬಂದರಿನ ವಹಿವಾಟುಗಳ ಮೇಲೆ ಪರಿಣಾಮ ಬೀರ್ತಿರತಕ್ಕಂಥದ್ದು. ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ.